ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಬೆಳಗಾವಿಯಲ್ಲಿ ಜೈ ಬಾಪು ಜೈ ಭೀಮ್ ಸಮ್ಮೇಳನ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಿಎಂ ಹುದ್ದೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಕಾನೂನು ಮಾಡಿ ಸಮಿತಿಯ ರಚನೆ ನನ್ನ ಅಧ್ಯಕ್ಷತೆಯಲ್ಲಿ ಆಗಿದೆ. ಆ ಸಮಿತಿಯ ಸಭೆ ಇವತ್ತು ಬಂದಿತ್ತು. ಜೋಡ ತಾಲೂಕದು, ಹಳ್ಯಾಳ ತಾಲೂಕಿದು ಎಲ್ಲ ಕೇಸಸ್ ಮುಗಿಸಿದ್ದೇವೆ, ಏನು ಬಾಕಿ ಇಲ್ಲ. ದಾಂಡೇಲಿ ತಾಲೂಕದು ಏನು ಕೇಸಸ್ ಇಲ್ಲ, ಅವೆಲ್ಲ ಮುಗಿಸಿದ್ದೇವೆ. ಇವತ್ತು ಜೋಡ ತಾಲೂಕದು ಕೆಲವು ಕೇಸಸ್ ಉಳಿದಿದ್ದಾವೆ. ಅದರಲ್ಲಿ 13 ಕೇಸ್ ನಮ್ಮ ಮುಂದೆ ಇಟ್ಟಿದ್ರು. 13 ಕೇಸ್ದಲ್ಲಿ ನಾವು ಮಂಜೂರಿ ಕೊಟ್ಟಿದ್ದೇವೆ ಜೋಡ ತಾಲೂಕಿಗೆ. ಇನ್ನು ಕೆಲವು ಬಾಕಿ ಕೇಸಸ್ ಇವೆ, ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಆದಷ್ಟು ಬೇಗನೆ ಇಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ತಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ವಿಶೇಷವಾಗಿ ಈಗ ಬೆಳಗಾವಿಯಲ್ಲಿ ಜೈ ಬಾಪು ಸಮ್ಮೇಳನ ನಡೀತಾ ಇದೆ. ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ 21ನೇ ತಾರೀಕು, ಇದೇ ತಿಂಗಳ 21ನೇ ತಾರೀಕು ಬೆಳಗಾವಿಯಲ್ಲಿ ಆಗ್ತಾ ಇದೆ. ಲಕ್ಷಾವಧಿ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು, ಕೆಲವು ರಾಷ್ಟ್ರೀಯ ನಾಯಕರು, ನಮ್ಮ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ಶ್ರೀ ವೇಣುಗೋಪಾಲ್ ಅವರು, ಪ್ರಿಯಾಂಕಾ ಗಾಂಧಿ ಬರ್ಬೋದು. ಇವರು ಈ ಸಮಾವೇಶ ಉದ್ದೇಶಿಸಿ ಮಾತಾಡ್ತಾರೆ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆಲ್ಲ, ಡಿ ಕೆ ಶಿವಕುಮಾರ್ ಎಲ್ಲ ಇರ್ತಾರೆ. ಹಾಗೆ ಆ ದಿಕ್ಕಿನಲ್ಲಿ ಇವತ್ತು ಸಭೆ ಹಳ್ಯಾಳದಲ್ಲಿನೂ ನಾವು ಮಾಡಿದೆ. ಮುಂಜಾನೆ ಇಡೀ ಕ್ಷೇತ್ರದ ಹಳ್ಯಾಳ ತಾಲೂಕ, ಜೋಡ ತಾಲೂಕ, ದಾಂಡೇಲಿ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು, ಹಿರಿಯ ಮುಖಂಡರು ಕರೆಸಿ ಸಭೆನೂ ಮಾಡಿದೆ. ಯಾಕಂದ್ರೆ ಇದ್ರ ಹಿಂದೆ ಇದು ಆಗ್ಬೇಕಾಗಿತ್ತು, ಹಂತದಿಂದ ಅದು ಮುಂದೆ ಹೋಯ್ತು. 21ನೇ ತಾರೀಕಿಗೆ ಪುನಃ ಮುಂಜಾನೆ ಹಳ್ಯಾಳ ಸಭೆ ಮಾಡಿ ಯಾವ ಪ್ರಕಾರ ಕಾರ್ಯಕ್ರಮ ಹಾಕೊಳ್ಬೇಕು, ಯಾವ ಪ್ರಕಾರ ಬರಬೇಕು ಎಲ್ಲ ಸೂಚನೆ ಕೊಟ್ಟಿದ್ದೇವೆ. ಸೊ ನಮ್ಮ ಕ್ಷೇತ್ರದಿಂದ, ನಮ್ಮ ಜಿಲ್ಲೆಯಿಂದ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ರಾಷ್ಟ್ರದಲ್ಲಿ ಒಂಥರದ ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿದೆ ಅಂದ್ರೆ, ಸಿಟ್ಟು, ದ್ವೇಷ, ಮತ್ಸರ ಇದು ಬೆಳೀತಾ ಇದೆ. ಇದು ಬೆಳಿಬಾರದು. ಹಾಗಾಗಿ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾಗ್ಲಿ ಏನ್ ನಮ್ಮ ಸಂದೇಶ ಕೊಟ್ಟರು, ಬಹಳ ಜನ ಆ ಸಂದೇಶ ಬರ್ತಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟರು. ಆ ಸಂವಿಧಾನದ ದುರುಪಯೋಗ ಆಗ್ತಾ ಇದೆ, ಅದು ಆಗ್ಬಾರ್ದು. ಆ ದಿಕ್ಕಿನಲ್ಲಿ ಇವತ್ತು ಬಡತನ, ನಿರಕ್ಷರತೆ, ನಿರುದ್ಯೋಗಿ ದೇಶದಿಂದ ದೂರ ಆಗಬೇಕು. ಇದಾಗುವಾಗ ಅಶಾಂತಿ ಇರಬಾರದು. ಜನರಲ್ಲಿ ಪ್ರೀತಿ ವಿಶ್ವಾಸದಿಂದ ಜನ ಬಾಳ್ಬೇಕು. ಸಂವಿಧಾನಕ್ಕೆ ಗೌರವ ಕೊಡಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಿದ್ಧಾಂತಗಳಿವೆ, ಏನು ವಿಚಾರಧಾರೆ ಇದೆ, ಅದು ಅನುಷ್ಠಾನ ತರಲಿಕ್ಕೆ ಸಂವಿಧಾನ ಮುಖಾಂತರ ಪ್ರಯತ್ನ ಮಾಡಿದ್ದೇವೆ. ತಾವು ರಾಜ್ಯದಲ್ಲೇ ಒಂದ್ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ರಿ. ವಿಶೇಷವಾಗಿ ಈಗ ಪ್ರಸ್ತುತ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸ್ತವ್ರೆ. ಹಾಗೆ ತಮ್ಮ ಅಭಿಪ್ರಾಯ ಏನ್ ಸರ್? ನಾನು ಅಧ್ಯಕ್ಷ ಆಗುವ ಸ್ಪರ್ಧೆನೂ ಇಲ್ಲ, ಯಾವ ಸ್ಪರ್ಧೆನೂ ಇಲ್ಲ.
ಅಲ್ಲ, ಈಗ ಆಂತರಿಕ ಒಂದ್ ರೀತಿ ಇದಾಗ್ತಾ ಇದೆ. ಏನ್ ಅಂತಿಗೆ ಏನಿಲ್ಲ, ಎಲ್ಲ ಸರಿ ಇದೆ. ಕೆಲವೊಂದೇ ಪತ್ರಿಕೆಗಳು ಸೃಷ್ಟಿ ಮಾಡ್ತಾರೆ. ಜಾರಕಿಹೊಳಿ ಸರಿ ಅದಾರೆ, ಡಿ ಕೆ ಶಿವಕುಮಾರ್ ಸರಿ ಅದಾರೆ, ಯಾವೇನ್ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡಿ ಅದಾರೆ. ಓಕೆ, ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದೆ ಅಂದ್ರೆ ಸರ್, ಸಾಕಷ್ಟು ಅನುಭವಿ ಇದ್ದೀರಾ, ವಿಶೇಷವಾಗಿ ಇವರೆಲ್ಲರ ನಡುವೆ ನಿಮ್ಗೆ ಸಿಎಂ ಮಾಡಿದ್ರೆ ಎಲ್ಲ ಒಮ್ಮತದ ಇದಾಗ್ತದೆ ಅಂತ ತಾವು ಮುಖ್ಯಮಂತ್ರಿ. ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಆ ಕನಸು ನಾ ಏನ್ ನೋಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ, ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಬದಲಾವಣೆ ಮಾಡೋ ಬಗ್ಗೆ ಯಾವ ವಿಚಾರ ಸಹ ಪ್ರಸ್ತಾವನೆ ಇಲ್ಲ, ವಿಚಾರವೂ ಇಲ್ಲ. ನಿಮ್ಮ ಅಭಿಮಾನಿಗಳು ಒತ್ತಾಯ ಇದೆ ಸರ್, ತಾವು ಅಭಿಮಾನಿಗಳ ಉತ್ಸಾಹ ಇರ್ಲಿ, ಬಟ್ ಅಭಿಮಾನಿ ಉತ್ಸಾಹ ಇದ್ರೆ ನನ್ನ ಉತ್ಸಾಹ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಇದ್ದಂಗೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಂದ್ರೆ ನಾನು ಇದ್ದಂಗೆ. ಅದಲ್ಲ ರಾಜ್ಯಕಟ್ಟ ಹಿರಿಯರಾದ್ರೆ ಏನಾಯ್ತು, ಸಿದ್ದರಾಮಯ್ಯ ನನ್ಗಿಂತ ವಯಸ್ಸಿನಿಂದ 6 ತಿಂಗಳು ಸಣ್ಣವ, ಗೊತ್ತಲ್ಲ. ನಮ್ಮ ತಮ್ಮಂಗ ಅದಾರ, ಅವ್ರಿದ್ರೆ ನಾ ಇದ್ದಂಗೆ. ಹಾಗಾದ್ರೆ ಸಿಎಂ ನಿಮ್ ಮನೆ ಬಾಗ್ಲಿಗೆ ಬಂದ್ರು ನೀವು ವಾಪಸ್ ಬಿಟ್ಕೊಡ್ತೀರಾ ಬೇಡ ಅಂತ? ಅದು ಅವಾಗ ಬಂದಾಗ ವಿಚಾರ ಮಾಡೋದು, ಈಗ ಬಂದಿಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಇವಿಷ್ಟು ಒಟ್ಟವಶ್ಯಕತೆ ಗೊತ್ತಿಲ್ಲ. ಮನೆ ಹಿರಿಯ ರಾಜಕಾರಣಿಗಳ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.